ಇಷ್ಟು ದಿನಗಳ ಕಾಲ ಜೈಲು ಹಕ್ಕಿಯಾಗಿದ್ದಂತಹ ಪವಿತ್ರಾಗೂ ಕೊನೆಗೂ ರಿಲೀಫ್ ಸಿಕ್ಕಿದೆ. ಪರಪ್ಪನ ಪಂಜರದಿಂದ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ರಿಲೀಸ್ ಆಗಿದ್ದಾರೆ. ಜೊತೆಗೆ ತಾಯಿಯನ್ನ ನೋಡಿ ಆ ಸಂದರ್ಭದಲ್ಲಿ ಭಾವುಕರಾಗಿದ್ದಾರೆ. ಅದರ ಬಗ್ಗೆ ಡೀಟೇಲ್ಸ್ ಇಲ್ಲದೆ ಪರಪ್ಪನ ಪಂಜರದಿಂದ ಪವಿತ್ರ ಗೌಡ ರಿಲೀಸ್. 6 ತಿಂಗಳ ಬಳಿಕ ಲಿಪ್ಸ್ಟಿಕ್ ರಾಣಿಗೆ ರಿಲೀಫ್. ರೇಣುಕಾಸ್ವಾಮಿ ಕೊಲೆ ಕೇಸ್ನ A1 ಆರೋಪಿ ಪವಿತ್ರ ಗೌಡ ಕೊನೆಗೂ ರಿಲೀಸ್ ಆಗಿದ್ದಾಳೆ. ದಿನಕ್ಕೊಂದು ಬಟ್ಟೆ ಐಷಾರಾಮಿ ಜೀವನ ನಡೆಸುತ್ತಿದ್ದ ಪವಿತ್ರ ಗೌಡ ಬರೋಬ್ಬರಿ 179 ದಿನ ಅಂದರೆ 6 ತಿಂಗಳು ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ನರಕ ಯಾತನೆ ಅನುಭವಿಸಿದ್ರು. ಯಾವಾಗಪ್ಪ ಜೈಲಿನಿಂದ ಹೊರಬರ್ತೀನಿ ಅಂತ ಕಾಯ್ತಿದ್ದ ಪವಿತ್ರ ಗೌಡ ಕಡೆಗೂ ಪರಪ್ಪನ ಪಂಜರದಿಂದ ಬಿಡುಗಡೆಯಾಗಿದ್ದಾಳೆ. ಆ್ಯಕ್ಚುಲಿ ನಮಗೆ ಫ್ರೈಡೇನೇ ಆರ್ಡ್ರ್ ಬಂತು, ಅದು ನಿಮಗೂ ಗೊತ್ತಿರೋಂಥ ವಿಚಾರನೇ. ಬಟ್ ಸ್ವಲ್ಪ ನಮ್ಗೆ ಏನಂತ ಅಂದರೆ ಯಾಕೆ ಲೇಟ್ ಆಯಿತು ಅಂತ ಹೇಳಿದ್ರೆ, ನಿನ್ನೆ ಏನಂದರೆ ಕೋರ್ಟಿಂದ ಕಾಪಿ ಏನಂತ ಅಂದರೆ ಬರೋದು ಸ್ವಲ್ಪ ಟ್ರಾಫಿಕಲ್ಲಿ ಲೇಟ್ ಆಗಿದ್ದರಿಂದ ಇವತ್ತು ಪವಿತ್ರ ಗೌಡ ಅವರು ರಿಲೀಸ್ ಆಗಿದ್ದಾರೆ. ಮತ್ತು ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತ ಅಂದರೆ ಜಡ್ಜ್ಮೆಂಟ್ ಬಂದು ಇದು ರಿಪೋರ್ಟಬಲ್ ಜಡ್ಜ್ಮೆಂಟು. ಸೊ ಆ ಒಂದು ಕಾರಣಕ್ಕೆ ನಮಗೆ ಜಡ್ಜ್ಮೆಂಟ್ ಕಾಪಿ ಕೊಡೋದು ಕೂಡ ಸ್ವಲ್ಪ ಡಿಲೇ ಆಯಿತು. ಅದರಿಂದ ಏನಂತ ಅಂದರೆ ಲೇಟಾಗಿ ಇವತ್ತು ರಿಲೀಸ್ ಆಗಿದ್ದಾರೆ ಸರ್. ಜೈಲಿನಿಂದ ಹೊರಬಂದ ಕೂಡಲೇ ಪವಿತ್ರ ಗೌಡ ಕಣ್ಣೀರು ಹಾಕಿದ್ರು. ತಾಯಿ ತಮ್ಮನನ್ನು ನೋಡಿ ಭಾವುಕರಾದ್ರು. ಜೈಲಿನ ಆವರಣದಲ್ಲಿರುವ ದೇವಸ್ಥಾನದ ದೇವರ ದರ್ಶನ ಪಡೆದ್ರು. ಜೈಲಿನಿಂದ ದೇಗುಲಕ್ಕೆ ಪವಿತ್ರ ಟೆಂಪಲ್ ರನ್. ತಲಗಟ್ಟುಪುರ ವಜ್ರ ಮುನೇಶ್ವರನ ದರ್ಶನ. ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಿಂದ ನೇರವಾಗಿ ತಲಗಟ್ಟುಪುರಕ್ಕೆ ಬಂದರು. ಕುಲದೇವರಾದ ವಜ್ರ ಮುನೇಶ್ವರನ ದರ್ಶನ ಪಡೆದರು. ಮಗಳು ಜೈಲು ಪಾಲಾದ ನಂತರ ಮುನೇಶ್ವರನಿಗೆ ಪವಿತ್ರ ತಾಯಿ ಭಾಗ್ಯಮ್ಮ ಹರಕೆ ಕಟ್ಟಿಕೊಂಡಿದ್ರಂತೆ. ಹರಕೆ ತೀರಿಸುವ ಸಲುವಾಗಿ ಜೈಲಿನಿಂದ ಬಿಡುಗಡೆಯಾಗಿ ಮುನೇಶ್ವರನ ದರ್ಶನ ಪಡೆದಿದ್ದಾರಂತೆ. ಜಾಮೀನು ಸಿಕ್ಕು 4 ದಿನಗಳ ನಂತರ ಪವಿತ್ರ ಗೌಡ ಜೈಲಿನಿಂದ ಬಿಡುಗಡೆಯಾಗಿದ್ದಾಳೆ. ಬೆಂಗಳೂರಿನ ತಮ್ಮ ನಿವಾಸವು ಪವಿತ್ರ ಸ್ವಾಗತಕ್ಕೆ ಸಜ್ಜಾಗಿತ್ತು. ಆದರೆ ಪವಿತ್ರ ಗೌಡ ಬನಶಂಕರಿಯ ಬ್ರಿಗೇಡ್ ಒಮೆಗಾ ಅಪಾರ್ಟ್ಮೆಂಟ್ನಲ್ಲಿರೋ ತಮ್ಮ ತಾಯಿಯ ನಿವಾಸಕ್ಕೆ ತೆರಳಿದ್ರು. ದರ್ಶನ ಹಾಗೂ ಪವಿತ್ರ ಗೌಡ ಇಬ್ಬರಿಗೂ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಇಬ್ಬರು ಒಟ್ಟಿಗೆ ಸಿಗ್ತಾರೋ ಮೀಟ್ ಮಾಡ್ತಾರೋ ಅನ್ನೋದೇ ಸದ್ಯದ ಕುತೂಹಲ. ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಷ್ಟು ದಿನಗಳ ಕಾಲ ಜೈಲು ಹಕ್ಕಿಯಾಗಿದ್ದಂತಹ ಪವಿತ್ರಾಗೂ ಕೊನೆಗೂ ರಿಲೀಫ್ ಸಿಕ್ಕಿದೆ. ಪರಪ್ಪನ ಪಂಜರದಿಂದ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ರಿಲೀಸ್ ಆಗಿದ್ದಾರೆ. ಜೊತೆಗೆ ತಾಯಿಯನ್ನ ನೋಡಿ ಆ ಸಂದರ್ಭದಲ್ಲಿ ಭಾವುಕರಾಗಿದ್ದಾರೆ. ಅದರ ಬಗ್ಗೆ ಡೀಟೇಲ್ಸ್ ಇಲ್ಲದೆ ಪರಪ್ಪನ ಪಂಜರದಿಂದ ಪವಿತ್ರ ಗೌಡ ರಿಲೀಸ್. 6 ತಿಂಗಳ ಬಳಿಕ ಲಿಪ್ಸ್ಟಿಕ್ ರಾಣಿಗೆ ರಿಲೀಫ್. ರೇಣುಕಾಸ್ವಾಮಿ ಕೊಲೆ ಕೇಸ್ನ A1 ಆರೋಪಿ ಪವಿತ್ರ ಗೌಡ ಕೊನೆಗೂ ರಿಲೀಸ್ ಆಗಿದ್ದಾಳೆ. ದಿನಕ್ಕೊಂದು ಬಟ್ಟೆ ಐಷಾರಾಮಿ ಜೀವನ ನಡೆಸುತ್ತಿದ್ದ ಪವಿತ್ರ ಗೌಡ ಬರೋಬ್ಬರಿ 179 ದಿನ ಅಂದರೆ 6 ತಿಂಗಳು ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ನರಕ ಯಾತನೆ ಅನುಭವಿಸಿದ್ರು. ಯಾವಾಗಪ್ಪ ಜೈಲಿನಿಂದ ಹೊರಬರ್ತೀನಿ ಅಂತ ಕಾಯ್ತಿದ್ದ ಪವಿತ್ರ ಗೌಡ ಕಡೆಗೂ ಪರಪ್ಪನ ಪಂಜರದಿಂದ ಬಿಡುಗಡೆಯಾಗಿದ್ದಾಳೆ. ಆ್ಯಕ್ಚುಲಿ ನಮಗೆ ಫ್ರೈಡೇನೇ ಆರ್ಡ್ರ್ ಬಂತು, ಅದು ನಿಮಗೂ ಗೊತ್ತಿರೋಂಥ ವಿಚಾರನೇ. ಬಟ್ ಸ್ವಲ್ಪ ನಮ್ಗೆ ಏನಂತ ಅಂದರೆ ಯಾಕೆ ಲೇಟ್ ಆಯಿತು ಅಂತ ಹೇಳಿದ್ರೆ, ನಿನ್ನೆ ಏನಂದರೆ ಕೋರ್ಟಿಂದ ಕಾಪಿ ಏನಂತ ಅಂದರೆ ಬರೋದು ಸ್ವಲ್ಪ ಟ್ರಾಫಿಕಲ್ಲಿ ಲೇಟ್ ಆಗಿದ್ದರಿಂದ ಇವತ್ತು ಪವಿತ್ರ ಗೌಡ ಅವರು ರಿಲೀಸ್ ಆಗಿದ್ದಾರೆ. ಮತ್ತು ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತ ಅಂದರೆ ಜಡ್ಜ್ಮೆಂಟ್ ಬಂದು ಇದು ರಿಪೋರ್ಟಬಲ್ ಜಡ್ಜ್ಮೆಂಟು. ಸೊ ಆ ಒಂದು ಕಾರಣಕ್ಕೆ ನಮಗೆ ಜಡ್ಜ್ಮೆಂಟ್ ಕಾಪಿ ಕೊಡೋದು ಕೂಡ ಸ್ವಲ್ಪ ಡಿಲೇ ಆಯಿತು. ಅದರಿಂದ ಏನಂತ ಅಂದರೆ ಲೇಟಾಗಿ ಇವತ್ತು ರಿಲೀಸ್ ಆಗಿದ್ದಾರೆ ಸರ್. ಜೈಲಿನಿಂದ ಹೊರಬಂದ ಕೂಡಲೇ ಪವಿತ್ರ ಗೌಡ ಕಣ್ಣೀರು ಹಾಕಿದ್ರು. ತಾಯಿ ತಮ್ಮನನ್ನು ನೋಡಿ ಭಾವುಕರಾದ್ರು. ಜೈಲಿನ ಆವರಣದಲ್ಲಿರುವ ದೇವಸ್ಥಾನದ ದೇವರ ದರ್ಶನ ಪಡೆದ್ರು. ಜೈಲಿನಿಂದ ದೇಗುಲಕ್ಕೆ ಪವಿತ್ರ ಟೆಂಪಲ್ ರನ್. ತಲಗಟ್ಟುಪುರ ವಜ್ರ ಮುನೇಶ್ವರನ ದರ್ಶನ. ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಿಂದ ನೇರವಾಗಿ ತಲಗಟ್ಟುಪುರಕ್ಕೆ ಬಂದರು. ಕುಲದೇವರಾದ ವಜ್ರ ಮುನೇಶ್ವರನ ದರ್ಶನ ಪಡೆದರು. ಮಗಳು ಜೈಲು ಪಾಲಾದ ನಂತರ ಮುನೇಶ್ವರನಿಗೆ ಪವಿತ್ರ ತಾಯಿ ಭಾಗ್ಯಮ್ಮ ಹರಕೆ ಕಟ್ಟಿಕೊಂಡಿದ್ರಂತೆ. ಹರಕೆ ತೀರಿಸುವ ಸಲುವಾಗಿ ಜೈಲಿನಿಂದ ಬಿಡುಗಡೆಯಾಗಿ ಮುನೇಶ್ವರನ ದರ್ಶನ ಪಡೆದಿದ್ದಾರಂತೆ.
ಜಾಮೀನು ಸಿಕ್ಕು 4 ದಿನಗಳ ನಂತರ ಪವಿತ್ರ ಗೌಡ ಜೈಲಿನಿಂದ ಬಿಡುಗಡೆಯಾಗಿದ್ದಾಳೆ. ಬೆಂಗಳೂರಿನ ತಮ್ಮ ನಿವಾಸವು ಪವಿತ್ರ ಸ್ವಾಗತಕ್ಕೆ ಸಜ್ಜಾಗಿತ್ತು. ಆದರೆ ಪವಿತ್ರ ಗೌಡ ಬನಶಂಕರಿಯ ಬ್ರಿಗೇಡ್ ಒಮೆಗಾ ಅಪಾರ್ಟ್ಮೆಂಟ್ನಲ್ಲಿರೋ ತಮ್ಮ ತಾಯಿಯ ನಿವಾಸಕ್ಕೆ ತೆರಳಿದ್ರು. ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರಿಗೂ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಇಬ್ಬರು ಒಟ್ಟಿಗೆ ಸಿಗ್ತಾರೋ ಮೀಟ್ ಮಾಡ್ತಾರೋ ಅನ್ನೋದೇ ಸದ್ಯದ ಕುತೂಹಲ. ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಷ್ಟು ದಿನಗಳ ಕಾಲ ಜೈಲು ಹಕ್ಕಿಯಾಗಿದ್ದಂತಹ ಪವಿತ್ರಾಗೂ ಕೊನೆಗೂ ರಿಲೀಫ್ ಸಿಕ್ಕಿದೆ. ಪರಪ್ಪನ ಪಂಜರದಿಂದ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ರಿಲೀಸ್ ಆಗಿದ್ದಾರೆ. ಜೊತೆಗೆ ತಾಯಿಯನ್ನ ನೋಡಿ ಆ ಸಂದರ್ಭದಲ್ಲಿ ಭಾವುಕರಾಗಿದ್ದಾರೆ. ಅದರ ಬಗ್ಗೆ ಡೀಟೇಲ್ಸ್ ಇಲ್ಲದೆ ಪರಪ್ಪನ ಪಂಜರದಿಂದ ಪವಿತ್ರ ಗೌಡ ರಿಲೀಸ್. 6 ತಿಂಗಳ ಬಳಿಕ ಲಿಪ್ಸ್ಟಿಕ್ ರಾಣಿಗೆ ರಿಲೀಫ್. ರೇಣುಕಾಸ್ವಾಮಿ ಕೊಲೆ ಕೇಸ್ನ A1 ಆರೋಪಿ ಪವಿತ್ರ ಗೌಡ ಕೊನೆಗೂ ರಿಲೀಸ್ ಆಗಿದ್ದಾಳೆ. ದಿನಕ್ಕೊಂದು ಬಟ್ಟೆ ಐಷಾರಾಮಿ ಜೀವನ ನಡೆಸುತ್ತಿದ್ದ ಪವಿತ್ರ ಗೌಡ ಬರೋಬ್ಬರಿ 179 ದಿನ ಅಂದರೆ 6 ತಿಂಗಳು ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ನರಕ ಯಾತನೆ ಅನುಭವಿಸಿದ್ರು. ಯಾವಾಗಪ್ಪ ಜೈಲಿನಿಂದ ಹೊರಬರ್ತೀನಿ ಅಂತ ಕಾಯ್ತಿದ್ದ ಪವಿತ್ರ ಗೌಡ ಕಡೆಗೂ ಪರಪ್ಪನ ಪಂಜರದಿಂದ ಬಿಡುಗಡೆಯಾಗಿದ್ದಾಳೆ. ಆ್ಯಕ್ಚುಲಿ ನಮಗೆ ಫ್ರೈಡೇನೇ ಆರ್ಡ್ರ್ ಬಂತು, ಅದು ನಿಮಗೂ ಗೊತ್ತಿರೋಂಥ ವಿಚಾರನೇ. ಬಟ್ ಸ್ವಲ್ಪ ನಮ್ಗೆ ಏನಂತ ಅಂದರೆ ಯಾಕೆ ಲೇಟ್ ಆಯಿತು ಅಂತ ಹೇಳಿದ್ರೆ ನಿನ್ನೆ ಏನಂದರೆ ಕೋರ್ಟಿಂದ ಕಾಪಿ ಏನಂತ ಅಂದರೆ ಬರೋದು ಸ್ವಲ್ಪ ಟ್ರಾಫಿಕಲ್ಲಿ ಲೇಟ್ ಆಗಿದ್ದರಿಂದ ಇವತ್ತು ಪವಿತ್ರ ಗೌಡ ಅವರು ರಿಲೀಸ್ ಆಗಿದ್ದಾರೆ. ಮತ್ತು ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತ ಅಂದರೆ ಜಡ್ಜ್ಮೆಂಟ್ ಬಂದು ಇದು ರಿಪೋರ್ಟಬಲ್ ಜಡ್ಜ್ಮೆಂಟು. ಸೊ ಆ ಒಂದು ಕಾರಣಕ್ಕೆ ನಮಗೆ ಜಡ್ಜ್ಮೆಂಟ್ ಕಾಪಿ ಕೊಡೋದು ಕೂಡ ಸ್ವಲ್ಪ ಡಿಲೇ ಆಯಿತು. ಅದರಿಂದ ಏನಂತ ಅಂದರೆ ಲೇಟಾಗಿ ಇವತ್ತು ರಿಲೀಸ್ ಆಗಿದ್ದಾರೆ ಸರ್. ಜೈಲಿನಿಂದ ಹೊರಬಂದ ಕೂಡಲೇ ಪವಿತ್ರ ಗೌಡ ಕಣ್ಣೀರು ಹಾಕಿದ್ರು. ತಾಯಿ ತಮ್ಮನನ್ನು ನೋಡಿ ಭಾವುಕರಾದ್ರು. ಜೈಲಿನ ಆವರಣದಲ್ಲಿರುವ ದೇವಸ್ಥಾನದ ದೇವರ ದರ್ಶನ ಪಡೆದ್ರು. ಜೈಲಿನಿಂದ ದೇಗುಲಕ್ಕೆ ಪವಿತ್ರ ಟೆಂಪಲ್ ರನ್. ತಲಗಟ್ಟುಪುರ ವಜ್ರ ಮುನೇಶ್ವರನ ದರ್ಶನ. ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಿಂದ ನೇರವಾಗಿ ತಲಗಟ್ಟುಪುರಕ್ಕೆ ಬಂದರು. ಕುಲದೇವರಾದ ವಜ್ರ ಮುನೇಶ್ವರನ ದರ್ಶನ ಪಡೆದರು. ಮಗಳು ಜೈಲು ಪಾಲಾದ ನಂತರ ಮುನೇಶ್ವರನಿಗೆ ಪವಿತ್ರ ತಾಯಿ ಭಾಗ್ಯಮ್ಮ ಹರಕೆ ಕಟ್ಟಿಕೊಂಡಿದ್ರಂತೆ. ಹರಕೆ ತೀರಿಸುವ ಸಲುವಾಗಿ ಜೈಲಿನಿಂದ ಬಿಡುಗಡೆಯಾಗಿ ಮುನೇಶ್ವರನ ದರ್ಶನ ಪಡೆದಿದ್ದಾರಂತೆ. ಜಾಮೀನು ಸಿಕ್ಕು 4 ದಿನಗಳ ನಂತರ ಪವಿತ್ರ ಗೌಡ ಜೈಲಿನಿಂದ ಬಿಡುಗಡೆಯಾಗಿದ್ದಾಳೆ. ಬೆಂಗಳೂರಿನ ತಮ್ಮ ನಿವಾಸವು ಪವಿತ್ರ ಸ್ವಾಗತಕ್ಕೆ ಸಜ್ಜಾಗಿತ್ತು. ಆದರೆ ಪವಿತ್ರ ಗೌಡ ಬನಶಂಕರಿಯ ಬ್ರಿಗೇಡ್ ಒಮೆಗಾ ಅಪಾರ್ಟ್ಮೆಂಟ್ನಲ್ಲಿರೋ ತಮ್ಮ ತಾಯಿಯ ನಿವಾಸಕ್ಕೆ ತೆರಳಿದ್ರು. ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರಿಗೂ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಇಬ್ಬರು ಒಟ್ಟಿಗೆ ಸಿಗ್ತಾರೋ ಮೀಟ್ ಮಾಡ್ತಾರೋ ಅನ್ನೋದೇ ಸದ್ಯದ ಕುತೂಹಲ. ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಷ್ಟು ದಿನಗಳ ಕಾಲ ಜೈಲು ಹಕ್ಕಿಯಾಗಿದ್ದಂತಹ ಪವಿತ್ರಾಗೂ ಕೊನೆಗೂ ರಿಲೀಫ್ ಸಿಕ್ಕಿದೆ. ಪರಪ್ಪನ ಪಂಜರದಿಂದ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ರಿಲೀಸ್ ಆಗಿದ್ದಾರೆ. ಜೊತೆಗೆ ತಾಯಿಯನ್ನ ನೋಡಿ ಆ ಸಂದರ್ಭದಲ್ಲಿ ಭಾವುಕರಾಗಿದ್ದಾರೆ. ಅದರ ಬಗ್ಗೆ ಡೀಟೇಲ್ಸ್ ಇಲ್ಲದೆ ಪರಪ್ಪನ ಪಂಜರದಿಂದ ಪವಿತ್ರ ಗೌಡ ರಿಲೀಸ್. 6 ತಿಂಗಳ ಬಳಿಕ ಲಿಪ್ಸ್ಟಿಕ್ ರಾಣಿಗೆ ರಿಲೀಫ್. ರೇಣುಕಾಸ್ವಾಮಿ ಕೊಲೆ ಕೇಸ್ನ A1 ಆರೋಪಿ ಪವಿತ್ರ ಗೌಡ ಕೊನೆಗೂ ರಿಲೀಸ್ ಆಗಿದ್ದಾಳೆ. ದಿನಕ್ಕೊಂದು ಬಟ್ಟೆ ಐಷಾರಾಮಿ